ಭರದೊಳೆಕ್ಕರಗೊಂಡು ದೈತ್ಯರ ತರಿದು ಕೊಡುವನು ಭೀತಿ ಬೇಡಯ್ಯೇ. ವರ ಸುದರ್ಶನ ಕೊಡು ತಮಗೆ ನೀ ಮನೆಯೊಳಿಹುದೆಂದು ಮಗನೇ ಬ್ರಹ್ಮ, ದುರುಳರ ಬಾಧೆ ಅಧಿಕವಾಯಿತೆಂಬುದಾಗಿ ನೀನು ಮರುಗಬೇಡ. ಆದಿಮಾಯೆಯಾದ ನಾನು ಯೋಗ ಮಾಯೆಯಾಗಿ ಹರಿಯನ್ನು ಸೇರಿದುದರಿಂದ ಹರಿಯು ಯೋಗ ನಿದ್ದೆಯಲ್ಲಿದ್ದಾನೆ. ಎಚ್ಚೆತ್ತ ಬಳಿಕ ದುರುಳನನ್ನು ವಧಿಸ್ತಾನೆ. ಮಗನೇ, ಇದು ಈ ಚಕ್ರವನ್ನು ಹರಿಯ ಕೈಯಲ್ಲಿ ಕೊಡು. ಮಗನೇ, ಹರಿಯ ನಾಭಿ ಕಮಲದಲ್ಲಿ ನೀನಿದ್ದುಕ ಮಗನೇ, ನಿನಗಿದು ಶುಭವಾಗಲಿ. ಹೋಯಿತು ನಳಿನ ನಾಮನು ತೊರೆದು ನಿದ್ರೆಯ ಕುಳಿತಿರಲು ಕಿರು ನಗೆಯ ಬೀರುತ್ತ ತಂದವದಲಿ. ಗಾಢವಾದಂತಹ ನಿದ್ದೆ ಆವರಿಸಿತ್ತು ನನ್ನನ್ನು. ಅದೇ ಯೋಗ ನಿದ್ದೆಯಾಗಿರಬೇಕು. ನಿದ್ರಾ ಯೋಗದಲ್ಲಿ ಮಗ್ನನಾಗಿದ್ದೆ ನಾನು. ಹಟ್ಟನೆ ಎಚ್ಚರ ಆಯಿತು. ಯಾಕೆ ಏನು ಅಂತ ತಿಳಿಯದು. ಬಹುದೂರದಿಂದ ಯಾವುದೋ ಒಂದು ಗರ್ಜನೆಯೂ ಕೇಳಿಸ್ತಾ ಉಂಟಲ್ಲ. ಜೊತೆಯಲ್ಲೇ ವಿಶಾಲವಾದಂತಹ ಈ ಜಲದಿ ತಳಮಳಿಸುತ್ತಾ ಇದೆ. ಇದೇನಿರಬಹುದು ನೋಡೋಣ. ನಮ್ಮನ್ನು ನೋಡಿ ಒಂದಿಷ್ಟು ಹೆದರಿಕೆ ನಿನಗಾಗುವುದಿಲ್ಲ. ನಿನ್ನ ಬಾಯಲ್ಲಿ ಹಲ್ಲುಂಟು ಅಂತ ಗೊತ್ತಾಗುವುದು ನೀನು ತುಟಿ ಬಿಚ್ಚಿದಾಗ ಮಾತ್ರ. ಹರಿಯ ಕಾದಂಗಳ್ಳಿ ಈ ನೀರಿನ ಮೇಲೆ ಕುಳಿತು ನಗಾಡ್ತಾ ಇದ್ಯಾ? ಅಪಹಾಸ್ಯ ಮಾಡ್ತೀಯ? ಏನು ಮಾಡ್ತೀಯ? ತೋರು ಬೇಗ. ನಿನ್ನ ಮುಸುಡಿಗೆ ಏರಿಸಿಕೊಂಡು ನಗುತ್ತಾ ಇದೆಯಲ್ಲ, ತನ್ನಷ್ಟಕ್ಕೆ ಓರ್ವ ನಗುತ್ತಾ ಇದ್ದಾರೆ ಎಂದಾದರೆ ಆತನಿಗೆ ಸ್ವಲ್ಪ ಕಡಿಮೆ ಅಂತ ಲೆಕ್ಕಾಚಾರ ಅಲ್ಲ. ನಮ್ಮನ್ನು ನೀನು ನೋಡಿ ನಗುತ್ತಾ ಇದ್ದಿ ಎಂದಾದರೆ ನಾವೆಲ್ಲ ಇಲ್ಲಿ ಬತ್ತಲ ಕುಣಿಯುತ್ತಾ ಇದ್ದೇವೆ. ತೋರು ಬೇಗ. ಮೊದಲು ನೀನು ಕಂಡ ಪೋರನಲ್ಲಿ ಹೋದ ಎನ್ನುವ ಹಾಗೆ ಎಲ್ಲ ಭಂಡ ನೀನು ಹೇಳಬೇಕು. ನಿನ್ನನ್ನು ವಿಚಾರಿಸುವವರು ಯಾರು ಅಲ್ಲಯ್ಯ? ೀಟ
ಭೂಮಿ ದೋಷವಂತೆ ನಿಜವು ಯಾರೋ ಕಟ್ಟಿರಯ್ಯ ಮೊದಲು ನಾರಿಯೇ ನಿಂದು ಯಾರ ಕಟ್ಟಿರಯ್ಯ ಮೊದಲು ನಾರಿಯೇ ನಿಂದು ತೋರುವ ಜಲಧಿ ಗಾಧಿ ಕಾರಿಯಾಗಿರುವೆನು ನಾನು ತೋರುವ ಜಲಧಿ ಗಾಧಿ ಕಾರಿಯಾಗಿರುವೆನು ನಾನು ಬೇರೆ ಕಾಣೆ ಎನ್ನ ಹೊರತು ವಾರಿಧಿಯಲಿ ಬೇರೆ ಕಾಣೆ ಎನ್ನ ಹೊರತು ವಾರಿಧಿಯಲಿ ಧೀರ ಮರುಗೈಪಭರೆ ನೀವು ಭೂರಿ ಕೋಟವಂತೆ ದಿನವು ಯಾರ ಕಣ್ಣಿರಯ್ಯ ಮೊದಲು ನಾರಿಯಂತು ಧೀರ ಮಧುಕೈಪಭರೆ ನೀವು ನನ್ನ ಎಡಬಲದಲ್ಲಿ ಬಂದವರು ನೀವು ಪರಿಚಯ ಹೇಳಿ ಅಂತ ಹೇಳಿದ್ರೆ ಮಧುಕೈಟವರು ನಾವು ಬರೇ ಮಧುಕೈಟವರಲ್ಲ, ಮಧುಕೈಟವರು, ಶೂರ ಮಧುಕೈಟವರು, ಧೀರ ಮಧುಕೈಟವ, ಘನ ಗಂಭೀರ ಮಧುಕೈಟವರು. ಸಂತೋಷವಾಯ್ತಪ್ಪ, ನಿಮ್ಮ ಆಳಂಗವನ್ನು ನೋಡಿ ಬಹಳ ಸಂತೋಷ ಆಯ್ತು. ಮಂಗಲ ಮಾಡಿದ ಸಂತೋಷ. ಇಷ್ಟು ತೂಕದ ಮಧುಕೈಟವರನ್ನು ನಾನು ಇದುವರೆಗೆ ನೋಡಿದ್ಯಾ? ಇಲ್ಲಪ್ಪ. ಅಲ್ಲ, ತೂಕ ಇದ್ದವರನ್ನು ನೋಡ್ಲಿಲ್ಲ, ತೂಕ ಇಲ್ಲದವರನ್ನು ನೋಡ್ಲಿಲ್ಲ. ನಿಮ್ಮಷ್ಟು ತೂಕ ಸಾಧಾರಣ ಯಾರದ್ದೂ ಇರಲಿಲ್ಲ. ಆದ ಕಾರಣವೇ ಧೀರ ಮಧುಕೈಟವ. ಧೀರ ಮಧುಕೈಟವ, ಕಟ್ಟುಮಸ್ತಾದಂತಹ ಶರೀರ, ಅವನು ಇವನು, ಇವನು ಅವನು, ಅಷ್ಟು ಅಷ್ಟು ರೂಪಸಾಮ್ಯ. ಅಂತಹ ನಿಮ್ಮನ್ನು ಕಂಡು ಅಮಿತಾನಂದವಾಯಿತು. ಪೂರಿ ದೇಶವಂತೆ ನಿಜವು. ನೀರಿನಲ್ಲಿ ಯಾರನ್ನೋ ಕಂಡಿದ್ದೀರಿ ನೀವು, ಅವನನ್ನು ತೋರಿಸು ಅಂತ ಹೇಳಿ ನನ್ನಲ್ಲಿ ಹಠ ಹಿಡಿದು ಒತ್ತಾಯಿಸ್ತಾ ಇದ್ದೀರಲ್ಲ. ನಿಜ. ಯಾರ ಕಂಡಿರಯ್ಯ ನೀವು ವಾರಿನಿಧಿಯಲ್ಲಿ? ಈ ವಾರಿನಿಧಿಯಲ್ಲಿ ಈ ಮೊದಲು ನಾನು ಯಾರನ್ನೂ ಕಂಡದ್ದಿಲ್ಲ. ಯಾರೋ ಒಬ್ಬನನ್ನು ನೀವು ನೋಡಿದ್ದೀರಿ, ಅವನನ್ನು ಈಗ ನಾನು ತೋರಿಸಬೇಕು ಅಂತ ನನ್ನಲ್ಲಿ ಒತ್ತಾಯಿಸ್ತಾ ಇದ್ದೀರಲ್ಲ. ಯಾರೂ ಇಲ್ಲ. ನಿಮ್ಮನ್ನು ನಾನು ಕಾಣುವುದಕ್ಕಿಂತ ಮೊದಲು ಈ ಜಲನಿಧಿಗೆ ಒಡೆಯನಾದಂತಹ ನಾನು ಮಾತ್ರ ಇಲ್ಲಿದ್ದದ್ದು. ನಾನು ಜಲದಿಗೆ ಒಡೆಯ. ಸಲುಗೆ ಕೊಟ್ಟರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯ. ಬಾಯಿಗೆ ಬಾರದ ಹಾಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲವಲ್ಲ. ಬಂದದ್ದನ್ನು ಮಾತಾಡಿದ್ರು ಆಗೋದಿಲ್ಲ, ಆಲೋಚನೆ ಮಾಡ್ಬೇಕು ಮಾತಾಡುವಾಗ. ಏಯ್, ನಮ್ಮ ಮುಂದೆ ನಿಂತ ಜಲದೇ ಒಡೆಯಾಟ. ನಿನ್ನ ಈ ಬಂಡೆ ಕಲ್ಲು ಬೆಳೆದ ತೆಗೆದೆಯಲ್ಲಿ ಮಗನೇ, ನಮ್ಮ ಸ್ವರ ಕೇಳಿ ನೀನು ಎಲ್ಲಿ ಸಾಹಿತ್ಯ ಅಂತ ಆಲೋಚನೆ ಮಾಡಿದ್ರೆ ಅದು ಒಂದು ಶಬ್ದ ನಿನಗೆ ಹೇಳಿದ್ದಿರ್ಬೇಕು. ಯಾವುದು ಮಗನೇ, ನೀನು ಅವನಿಗೆ ಸಣ್ಣದಿದ್ಯಲ್ಲ, ಹಾಗೆ ಮತ್ತೆ ಅವನ ಹಾಗೆ ಇದ್ಯಲ್ಲ. ಹಾಗಿದ್ರೆ ಅವನಿಂದ ಮಗನೇ ಎನ್ನುವ ಶಬ್ದ ನನಗೆ ಸಿಕ್ಕಿದ್ದು. ನನಗಿಂತ ನೀನು ಸಣ್ಣದು, ಆದ ಕಾರಣ ನೀನು ಮಗ.
ಹಾಗೇನೆ ಅಲ್ಲ ನಿನಗೆ ಸಣ್ಣದುದ್ದ ಕಾಣ್ಲಿಕ್ಕೆ ನೀನೊಮ್ಮೆ ನಮ್ಮ ಮುಂದೆ ನಿಲ್ಲು ಎಷ್ಟು ಸಣ್ಣದು ಕಾಣ್ತಿ ಗೊತ್ತಾಗ್ತದೆ ಅಲ್ಲ ಗಾತ್ರದಲ್ಲಿ ಅಲ್ಲ ಆಕೃತಿಯಲ್ಲೇ ನಿನ್ನ ಹಾಗಿದ್ದಾನೆ, ನಿನ್ನಿಂದ ಸಣ್ಣವನಾಗಿದ್ದಾನೆ. ನನ್ನಿಂದ ಹೀಗೂ ಸಣ್ಣವನೇ ನೀನು. ವರ್ತಮಾನ ಕಾಲದಲ್ಲಿ ಈ ಜಗತ್ತಿಗೆ ಒಡೆಯರು ನಾವು ನಮ್ಮ ಮುಂದೆ ಏನಾದ್ರೂ ಹೇಳಿದ್ದೆ ಅಂತ ಆದ್ರೆ ಅವನಿಗೆ ಹಾಗೆ ನಾವು ಒಪ್ಪಿಕೊಳ್ಳಬೇಕು ಎಂದಿದ್ದರೆ ಮೊದಲಿದ್ದವ ಎಲ್ಲಿದ್ದಾರೆ ಎನ್ನುವ ಹಾಗೆ ಹೇಳಬೇಕು. ಅವರ ಪರಿಚಯವನ್ನು ನಿನಗೆ ನಾನು ಹೇಳ್ತೇನೆ. ತಲೆಗಳ 5 ಮೊದಲಿದ್ದವಗೆ ನಿನಗೆ ಒಂದೇ ಶಿರ. ಹೌದು, ಆತನ ಮೈ ಬಣ್ಣ ಬಿಳಿ, ನೀನು ಕರಿಯ. ಆತ ನಮ್ಮನ್ನು ಕಂಡು ಗಡಗಡ ನಡುಗುತ್ತಾ ಇದ್ದ, ನೀನು ನಗುತ್ತಾ ಇದ್ದಿ. ಇಷ್ಟು ವ್ಯತ್ಯಾಸವಿದೆ. ಎಲ್ಲೋ ಅವ ಎಲ್ಲಿದ್ದಾನೆ ಎನ್ನುವ ಹಾಗೆ ಹೇಳಿದ್ರೆ ನಿನ್ನನ್ನು ಬಿಡ್ತೇವೆ. ಅಲ್ಲ ಎಂದಾದ್ರೆ 5 ತಲೆಯವ, ಇಲ್ಲಿಗೆ 5 ತಲೆ. ಎಲ್ಲಿ ಹೋದ ಅಂತ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಅವ ಎಲ್ಲಿದ್ದಾನೆ ಎನ್ನುವ ಹಾಗೆ ಹೇಳದೇ ಇದ್ದರೆ ಗಂಟಲಿಗೆ ತಾಗದ ಹಾಗೆ ನಿನ್ನನ್ನು ಏನು ಮಾಡ್ತೇವೆ ಗೊತ್ತಾ? ನಿನ್ನನ್ನು ಅಲ್ಲಿಂದಲೇ ತೆಗೆದು ಇಲ್ಲಿ ಹಾಕಿ ಹಾಗೆ ಅಲ್ಲಿಗೆ ಒತ್ತಿ ಹಾಗೆ ಒಂದೆರಡು ಸಲ ತಿರುಗಿಸಿ ಮತ್ತೆ ಅದನ್ನು ತೆಗೆದು ಹೀಗೆ ಮಾಡ್ತೇವೆ. ಇಳಿವತ್ತಲ್ಲ ಗಟ್ಟಲ ನೀ ನಲವಿನಿಂದ ಮರೆಯ ಸೇರೆ ಸಲಹಿ ಕೊಂಬೆನು, ನಲವಿನಿಂದ ಮರೆಯ ಸೇರೆ ಸಲಹಿ ಕೊಂಬೆನು. ನನ್ನನ್ನು ನುಂಗಿ ನುಡಿಯುತ್ತೇವೆ ಅಂತ ನಿರ್ಧರಿಸಿ ಆಡುತ್ತಾ ಅದು ಇದ್ದೀವಿ. ಹೇಗೆ ನುಂಗುವುದು ಗೊತ್ತಾ? ಹೇಗೆ? ಉದ್ದಕ್ಕೆ ನುಂಗುವುದಲ್ಲ, ಹಲ್ಲಿಗೆ ಹಲ್ಲು ತಾಗದ ಹಾಗೆ ಅಡ್ಡಕ್ಕೆ. ನೀವು ಅಡ್ಡಕ್ಕೆ ನುಂಗಿ ಉದ್ದಕ್ಕೆ ನುಂಗಿದ್ರೆ ಪರಿಣಾಮ ಏನಾಗುತ್ತದೆ? ಹೊಟ್ಟೆ ಒಳಗೆ ಹೋಗ್ತದೆ, ಅಲ್ಲಿಗೆ ಜೀರ್ಣ ಆಗ್ತದೆ. ಇಲ್ಲ, ಮರುದಿನ ವಿಸರ್ಜನೆ. ಅಲ್ಲ, ಹೊಟ್ಟೆಯೊಳಗೆ ಹೋಗುವುದೇ ಇಲ್ಲ. ಅದೇ ನಿಮ್ಮ ಬಾಯಿಯಿಂದ ಕೆಳಗಿಳಿಯುವಂತಹ ತುತ್ತೇ ನಾನಲ್ಲ. ಏನಾಗ್ತದೆ? ಇಳಿಯುವ ತುತ್ತಲ್ಲ ಗಂಟಲಲ್ಲಿ. ನಿಮ್ಮ ಗಂಟಲಲ್ಲಿ ಸಿಕ್ಕು ಹಾಕಿಕೊಳ್ತೇನೆ ನಾನು. ಗಂಟಲಲ್ಲಿ ಸಿಕ್ಕ ಹಾಕಿದ್ರೆ ಹೇಗೆ ಇಡಿಸಬೇಕು ಅಂತ ನನಗೆ ಗೊತ್ತು. ಹೇಗೆ? ಅಣ್ಣನ ಗಂಟಲಲ್ಲಿ ಸಿಕ್ಕಿದ್ರೆ ಅವನ ಮುಸುಡಿಗೆ ನಾನು ಒಂದು ಏರಿಸಿದ್ರೆ ಸಾಕು, ಸರಿ, ಅಲ್ಲಿಗೆ ಒಳಗೆ. ನಮ್ಮ ಗಂಟಲಲ್ಲಿ ಸಿಲುಕಿದ್ರೆ ಅವನ ನೆತ್ತಿಗೆ ಒಂದು ಒತ್ತಡ ಸಾಕು, ಅಲ್ಲಿಗೆ ಒಳಗೆ. ಮತ್ತೆ ಅಲ್ಲ, ನಿಮಗೆ ಹಾಗೆ ಒತ್ತರೆ ಅಥವಾ ಒಂದು ಮುಸುಡಿಗೆ ಏರಿಸಿದ್ರೆ ಅಷ್ಟರಲ್ಲಿ ಅಷ್ಟು ಆಗುತ್ತದೋ ಏನು? ನೀವು ನನ್ನ ಬಗ್ಗೆ ಅಷ್ಟು ಮಾಡಿದ್ರು ಏನು ಆಗುವುದಿಲ್ಲ, ಪರಿಣಾಮ ಕೊಡುವುದಿಲ್ಲ. ಮಾತ್ರ ಅಲ್ಲ, ನಿಮ್ಮೀರ್ವರ ಗಂಟಲಲ್ಲಿ ಗಾಣವಾಗಿ ಸಿಕ್ಕಿಯೇನೆ ಹೊರತು ನನ್ನನ್ನು ನುಂಗಿ ನೀರು ಕುಡಿಯುತ್ತೇವೆ ಎನ್ನುವಂತಹ ನಿಮ್ಮ ಪ್ರಯತ್ನ ಸಲ್ಲದು. ಆದದ್ದರಿಂದ ನಿಮಗೆ ನನ್ನನ್ನು ನುಂಗುವ ಪ್ರಯತ್ನ ಮಾಡುವುದು ಸರಿಯಲ್ಲ. ನೀವೇನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಈರ್ವರು ವಿನೀತ ಭಾವದಿಂದ ದೇಹಿ ತ್ರಾಹಿ ಅಂತ ಹೇಳಿ
ಕಾಯ ಕುಗ್ಗಿಸಿ ಬೆನ್ನು ಬಗ್ಗಿಸಿ ತಲೆ ತಗ್ಗಿಸಿ ನಿಮ್ಮ ಮುಡಿಯನ್ನು ನನ್ನ ಅಡಿಗೆ ಚಾಚಿದಿರಿ ಅಂತಾದ್ರೆ ನಿಮ್ಮನ್ನು ರಕ್ಷಣೆ ಮಾಡುತ್ತೇನೆ. ನನ್ನನ್ನು ನಮಿಸಿ. ಇವನಿಗೆ ತತ್ವರೂಪ ಜ್ಞಾನ ಉಂಟೆ. ಇವನಿಗೆ ಅದಕ್ಕೆ ಹಾಕ್ಬೇಕು. ಕೈ ಹಿಡಿದು ಎಳೆದಾಡ್ತಾ ಇದ್ದೀರಾ? ನಿಮಗೆ ಕೊನೆಗಾಲ ಬಂದಿದೆ. ಜೀವನವನ್ನು ನಾಶ ಮಾಡಿಕೊಂಡೆ ಒಣ ಕಾಲಿನ ಪರ್ಯಂತ ನನ್ನನ್ನು ಬಹಳಷ್ಟು ಮಾತನಾಡಿದೆಯಲ್ಲ, ನಿನ್ನನ್ನು ಕೊಂದು ನುಂಗುವಾಗ ಯಾರು
ಭಕ್ತರಿಗೆಂತನು ಗರ್ಜಿಸುತ್ತ ನಿಮ್ಮ ದುರ್ಬುದ್ಧಿಯನ್ನು ತೋರಿಸಿದರೆ ನಿಮ್ಮ ಮಂಡೆಯನ್ನು ಸರಿಯಾಗೋದಿಲ್ಲ. ಮಾತಾಡ್ತಾರೆ, ಅವನ ಮಾತು ಇಲ್ಲಿಗೆ ನಿಲ್ಲಿಸಬೇಕು. ಅದು ಎಲ್ಲಿ ಸಿಕ್ಕಿತ್ತು? ಎಲ್ಲಿ ಒಮ್ಮೆ ನೋಡಿ ಬಿಡುವ. ಏನಾಯ್ತು ನಿನಗೆ? ಓದದೆ ತಾನ ಸಿಟ್ಟಿನ ಭರದಲ್ಲಿ ಕೊಟ್ಟ ಪೆಟ್ಟು ಅವನ ಶರೀರದ ಒಳಗೆ ಹೂತು ಹೊತ್ತು. ಅಷ್ಟು ರಭಸವಾಗಿ ನೀವು ಕೊಟ್ಟದ್ದು ನೀನಿತ ಕಾರಣ ಆಯ್ತು. ಇಲ್ಲದ್ರೆ ಬಿಡಿಸಲಿಕ್ಕೆ ಕಷ್ಟ ಆಯ್ತು. ನಿಜ ನಾನು ಒಂದೇ ಪೆಟ್ಟಿಗೆ ಪೆಟ್ಟಿಗೆ ಒಂದೇ ಪೆಟ್ಟಿಗೆ ಒಂದೇ ಪೆಟ್ಟಿಗೆ ಒಂದೇ ಪೆಟ್ಟಿಗೆ ಒಂದೇ ಪೆಟ್ಟಿಗೆ ಬಿದ್ದಿದ್ದಾನೆ. ಸತ್ತೇ ಹೋಗಿದೆ. ಸತ್ತಿದ್ದಾನೆ, ಇನ್ನೇನು ಮಾಡುವ? ಕಣ್ಣು ಮಾಡುವುದಿಲ್ಲ. ನೀನೊಬ್ಬನೇ ತಿನ್ನುವಾಗ ತಲೆ ಒಳಗೆ ಹೊಟ್ಟೆ ತಿರುಗುತ್ತಾ ಇದೆ ಅಂತ ಹೇಳ್ತಾ ಉಂಟು. ಹೌದೇನು? ನಿನಗೆ ತಲೆ ಒಳಗೆ ಹೊಟ್ಟೆ ತಿರುಗಲಿ, ಹೊಟ್ಟೆ ಒಳಗೆ ತಲೆ ತಿರುಗಲಿ. ನೀನು ಒಬ್ಬನೇ ತಿಂದರೆ ನನಗೆ ತಾನೆ. ನೀನು ಮತ್ತೊಬ್ಬ ಇದ್ದಲ್ಲ, ಆಗ ಅವನನ್ನು ಹುಡುಕಿಕೊಂಡು ಹೋಗು. ಮತ್ತೆ ಸಿಕ್ಕದಿದ್ದರೆ ನನಗೆ ಮೋಸ. ಏನು ಮಾಡುವುದು? ಅದು ಬೇಡ. ಇದನ್ನೊಂದು ಸರಿಯಾಗಿ ಪಾಲು ಮಾಡಿದ್ದೀನಿ. ಆಗಬಹುದು. ಯಾರು ಪಾಲು ಮಾಡೋದು? ಯಾರು ಮಾಡುದು? ನಾನೇ ಮಾಡ್ತೇನೆ. ಮಾಡಿ ಈಗ ಈ ಪ್ರಾಣಿಯ ನೀನು ನನ್ನನ್ನು ತೋರಿಸಿದ ಈ ಪ್ರಾಣಿಯ ರಕ್ತ ಮತ್ತು ಮಾಂಸ ಮಾತ್ರ ನನಗೆ ಸಾಕು. ನಿನಗೆ ಸರಿ ಸರಿ ಮುಗಿಸಿವ. ಹೋಗು. ರಕ್ತ ಮಾಂಸ ನಿನಗೆ ಉಳಿದದಲ್ಲ ಅಣ್ಣ. ರಕ್ತ ಮತ್ತು ಮಾಂಸ ನಿನಗೆ ಹೌದು. ಉಳಿದದ್ದೇನು? ಎಲ್ಲ ಉಂಟಲ್ಲ. ಮತ್ತೆ ಉಳಿದದ್ದು ಚರ್ಮ ಮತ್ತು ಎಲುಬು. ಅದು ಸಾಕಾಗೋದು. ನಾನು ಚರ್ಮಕ್ಕೆ ಸುತ್ತಬೇಕಷ್ಟೇ, ಎಲುಬನ್ನು ಕಟ ಕಟ ಅಂತ ಜಗಿಬೇಕಷ್ಟೇ. ಈಗ ಪಾಲು ಸರಿಯಾಗಲಿಲ್ಲ. ಆ ಬಾಲು ಸರಿಯಾಗಲಿಲ್ಲ. ಹಾಗಿದ್ರೆ ನೀನು ಹಾಲು ಮಾಡು. ನನ್ನನ್ನು ಮೋಸ ಮಾಡೋದು ಬೇಡ. ಹೀಗಾದೀತು. ಹೇಗೆ? ಚರ್ಮ ಮತ್ತು ಎಲುಬು ನಿನಗೆ, ರಕ್ತ ಮತ್ತು ಮಾಂಸ ನನಗೆ. ಅದು ಆವಾಗಿನದ್ದೇ ತಿರುಗಿಸಿ ಆಯ್ತು. ಹಾಗಾಗುವ ನಿನಗೆ ತಿರುಗಿಸಿ ಬೇರೆ ಒಂದು ಹಾಲು ಕೊಡ್ತೇನೆ. ಹೇಗೆ? ಈಗ ನೀನು ಹೇಗೂ ತಮ್ಮ ಹಸಿವೆ ಹೆಚ್ಚು ಅಂತ ಮೊದಲೇ ಹೇಳ್ತಾ ಇದ್ದೆ. ನಿನಗೆ 2 ಬಾಲು ಆಯ್ತಾ? 2 ಬಾಲು. ನನಗೆ 1 ಬಾಲು. ಅದು ಹೇಗೆ? ನಾನು ಬಾಲ್ ಮಾಡ್ತೇನೆ. ಹೇಳು. ಈಗ ಕಂಠದಿಂದ ಮೇಲೆ 1 ಬಾಲು, ಸೊಂಟದಿಂದ ಕೆಳಗೆ ಮತ್ತೊಂದು ಬಾಲು. ಇದು 2 ನಿನಗೆ, ಮತ್ತೆ ಉಳಿದದ್ದು ನನಗೆ. ಕಂಠದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ನನಗೆ, ಮಧ್ಯದೆಲ್ಲ ನಿನಗೆ. 2 ಬಾಲು ನಿನಗೆ. ಮಾಂಸ ರಕ್ತ ಎಲ್ಲ ಹೆಚ್ಚು ನಿನಗೆ. ಅದೇ ಅವರ ಕಾಲು ನೋಡೋಣ, ಸಂಪೂರ್ಣ 2 ಕಾಲು. ಅದನ್ನು ನಾನೆಂತ ಜಗಿಬೇಕಾ? ಆ ತಲೆಯಲ್ಲಿ ಎಂಥದ್ದು ನಾನು ಆಡಬೇಕಾ? ಚೆಂಡಾಟ ಆಡಬೇಕಾ? ಅದೆಲ್ಲ ಆಗಲಿಕ್ಕಿಲ್ಲ. ಅದು ಬಾಲಾಗ್ಲಿಕ್ಕೆ ಆಗುವುದಿಲ್ಲ, ಹೀಗೂ ಆಗುವುದಿಲ್ಲ. ಹೀಗೆ ಮಾಡೋಣ. ಹಾಗೆ ನಾವಿರುವರು ಒಂದಾಗಿ ದುಡಿದಿದ್ದೇವೆ, ಹೌದು. ಸರಿ ಸಮಾನರಾಗಿ ದುಡಿದಿದ್ದೇವೆ. ಹೌದು. ನಮಗೆ ಇರುವರಿಗೂ ಒಂದೇ ರೀತಿಯ ಪಾಲಾಗಬೇಕು. ಹಾಗಿದ್ರೆ ಹೀಗೆ ಮಾಡುವ. ಹೇಗೆ? 1 ಕಾಲು ನಿನಗೆ, 1 ಕಾಲು ನನಗೆ. ಅಲ್ಲಿಗೆ 1 ಕಾಲು 1 ಕಾಲು ಎಂತ 2 ಲೆಕ್ಕ ಮಾಡುವುದು? 2 ಆಯ್ತು. ಈ ಪ್ರಾಣಿಯ 1 ಕಾಲು ನೀನು ಹಿಡಿಯ, 1 ಕಾಲು ನಾನು ಹಿಡಿಯ. ಪರವಾಗಿ ಹೇಳಿಯೋ ಈರುವರು ವಿರೋಧ ದಿಕ್ಕಿಗೆ ಫಲವಾಗಿ ಅಷ್ಟು ಆಗ ಸಿಗಿತದೆ. ವಿಶ್ರಾಂತಿ ಪಡ್ಕೊಳ್ಳೋಣ. ಈಗಲೇ ತಿನ್ನೋದು ಬೇಡ. ಈ ಮಾಂಸಕ್ಕೆ ಒಂದು 4 ದಿನ ಕಳೆಯಬೇಕು. ಆವಾಗ ಸ್ವಲ್ಪ ಮೂಗಿಗೆ ಪರಿಮಳ ಹುಟ್ಟುತ್ತದೆ. ಒಳ್ಳೆ ಒಗ್ಗರಣೆ ಹಾಕಿದಾಗ ಮತ್ತೆ 2 ದಿನ ಬಿಟ್ಟರೆ ಮತ್ತೊಂದು ಬಗ್ಗೆ ಹೆಚ್ಚಾಗುವ ಸಾಧ್ಯತೆ ಉಂಟು. ಹೆಚ್ಚಾದ್ರೆ ನಮಗೆ ತಿನ್ನುವುದಕ್ಕೆ ಹೆಚ್ಚಾಗ್ತದಲ್ವೇ? ಅಷ್ಟರವರೆಗೆ ಅಲ್ಲದೆ ನೀರಿನಲ್ಲಿಯೇ 4 ದಿನ ಇದ್ರೆ ಇದು ಇಮ್ಮಡಿಯಲ್ಲೋ 4 ಮಡಿ ಆಗ್ತದೆ. ಇನ್ನುವುದಕ್ಕಷ್ಟು ತುಂಬಾ ಮೊದಲು ತಪ್ಪಿಸಿದ್ದನ್ನು ಹುಡುಕುವ. ಸಿಕ್ಕಿದ್ರೆ ಅದನ್ನು ಇದನ್ನು ಒಟ್ಟಿಗೆ ಅಲ್ಲ
ಷಡಸಿ ಪಂಚ ಸಹಸ್ರ ಕಾಲದಿ 5,000 ಸಂವತ್ಸರ ಷಡಸಿ ಪಂಚ ಸಹಸ್ರ ಕಾಲದಿ ತನು ಜನಲಿ ಜಯ ಸೇರದಿರುತ್ತೀರೇ ನಳಿನನೋಧನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿತನು ಧುರದೊಳ ಸದಳ ಮನದೊಳರಿತನು ಧುರದೊಳ ಸದಳ ಹನನಗೊಳಿಸುವೆ ಕಪಟದಲ್ಲಿ ಎಂದೆನು ತಲ ಮಧುಕೈಟ ಭರ ಪೊಗಳುತ್ತ ನಿಂತೆದ್ದ ಭೀಕರವಾದ ಕಾಳಗವನ್ನೇ ಮಧುಕೈಟವರಲ್ಲಿ ಮಾಡಿದ್ದೇನೆ. ಎಷ್ಟೋ ಸಮಯದ ಹೋರಾಟವಾಯಿತು. ಕಳೆದ ಕಲ್ಪದ ಸೂರ್ಯ ಚಂದ್ರರ ಮಾನದಿಂದ ಅಳೆದು ನೋಡಿದರೆ 5,000 ಸಂವತ್ಸರಗಳವರೆಗೆ ಇವರಲ್ಲಿ ಹೋರಾಟ ಮಾಡಿದ್ದೇನೆ. ಸೆಣಸಿ ಪಂಚ ಸಹಸ್ರ ಕಾಲ ಜಯಾಪಜಯದ ಇತ್ಯರ್ಥವಾದದ್ದಿಲ್ಲ. ಈಗೇನು ಮಾಡಬೇಕು ಎನ್ನುವುದಕ್ಕೆ ದಾರಿಯೇ ಹೊಳೆಯುತ್ತಿಲ್ಲವಲ್ಲ. ಇವರನ್ನು ಸಂಹರಿಸದೆ ಅಮ್ಮನ ಅಪ್ಪಣೆಯಂತೆ ಸೃಷ್ಟಿ ಲಯಾದಿ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಹೇಗೆ ಇವರನ್ನು ನಾಶ ಮಾಡುವುದು? ಆದಿಯಲ್ಲಿ ಆದಿಮಾಯ ಹೇಳಿದ ಮಾತೆ ಸ್ಮರಣೆಗೆ ಬರುತ್ತಾ ಉಂಟು. ಕಷ್ಟಕಾಲದೊಳೆನ್ನ ನಿಷ್ಠೆಯಂ ಭಜಿಸಿ. ಹಾಗಿದ್ರೆ ಪರಾತ್ಪರ ಸ್ವರೂಪಿಯ ಕುರಿತಾದ ಧ್ಯಾನವೇ ಇವರನ್ನು ಸಂಹಾರ ಮಾಡುವುದಕ್ಕೆ ದಾರಿ ತೋರುವುದಕ್ಕೆ ಸಹಕಾರಿಯಾಗಬಹುದು. ಓ ಪರಾತ್ಪರ ಸ್ವರೂಪಡೆ ಆದಿಮಧ್ಯಾಂತ್ಯ ರಹಿತಳೆ ಮಂತ್ರಾತ್ಮಕಿ ತಂತ್ರಾತ್ಮಕಿ ಜಗದ್ರಕ್ಷಕಿ ಓಂಕಾರ ಸ್ವರೂಪಿಣಿಯೇ, ಈ ದುಷ್ಟರನ್ನು ಸಂಹರಿಸುವುದಕ್ಕೆ ದಾರಿ ತೋರು ತಾಯಿ. ಸರಿ ಒಂದು ಉಪಾಯ ಹೊಳೆಯುತ್ತಾ ಉಂಟು. ಅದಷ್ಟೇ ಅಲ್ವಾ? ಆಯದಲ್ಲಿ ಗೆಲ್ಲುವುದಕ್ಕೆ ಆಗುವುದಿಲ್ಲ ಅಂತ ಆದ್ರೆ ಉಪ ಆಯವನ್ನು ಅಳವಡಿಸಿಕೊಳ್ಬೇಕು. ಅದು ಏನು ಅಂತ ಆಡಿ ತೋರಿಸುವುದಲ್ಲ, ಮಾಡಿ ತೋರಿಸ್ಬೇಕು. ಬರ್ಲಿ ಇದು ಎದ್ದು ಕುಡಿದಿದೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ. ಆಶ್ಚರ್ಯವಂತೆ ಉಚ್ಚರಿಸುವುದೇನು, ಆಶ್ಚರ್ಯವಂತೆ ಉಚ್ಚರಿಸುವುದೇನು. ಅಚ್ಚಳಿಯದ ಭದ್ರಬಹುದು ಸಂಗಾರದಲ್ಲಿ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ. ಮೆಚ್ಚಿದ್ದೇನೆ, ಮಾತ್ರ ಅಲ್ಲ ಬೆಚ್ಚಿದ್ದೇನೆ. ನಿಮ್ಮ ಶೌರ್ಯದ ರಹಸ್ಯವನ್ನು ಬಿಚ್ಚಿದ್ದೇನೆ. ಎಂತಹ ಧೈರ್ಯ ನಿಮ್ಮದ್ದು, ಎಂತಹ ಸ್ಥೈರ್ಯ ನಿಮ್ಮದ್ದು, ಏನು ಶೌರ್ಯ ವೀರ್ಯ ಗಾಂಭೀರ್ಯಾದಿಗಳು.
ಹೇಳಿಕೊಳ್ಳುವುದಕ್ಕೆ ಕಷ್ಟವಾಗುತ್ತಾ ಉಂಟು. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ. ಪೌರುಷದ ಪ್ರತೀಕವಾದಂತಹ ಒಂದು ಮೀಸೆ ನೋಡಬಾರ್ದು. ಇದು ಮೀಸೆಯೋ? ಮುಖಕ್ಕೆ ಕೈ ಹಾಕಬೇಡ. ಪ್ರೀತಿ ಹೊಟ್ಟೆಗೆ ಮೊದಲೇ ಕೈ ಹಾಕಬೇಡ. ಹುಟ್ಟಿ ಇಷ್ಟು ಸಮಯ ಆಯ್ತು, ಒಂದು ಸ್ವಲ್ಪ ಆದ್ರೂ ನಾವು ತಿಂದಿದ್ದೇವೆ. ಹೌದು. ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅಲ್ಲ, ಇದು ಪೌರುಷದ ಪತಾಕೆ. ಇನ್ನ ಒಂದು ತೋಳ ತೋಳ ವಿಕ್ರಮಕ್ಕೆ ಮೆಚ್ಚಿದೆ ನಾನು. ಹಾಗೆ ನಿನ್ನ ಎದೆ ಇದೊಂದು ಎದೆಯೋ? ವಿಶಾಲವಾದಂತಹ ಎದೆ, ಆಜಾನು ಬಾಹುಗಳು, ಕಟ್ಟುಮಸ್ತಾದಂತಹ ಶರೀರ ನಿಮ್ಮದು. ಅವನೋ ಅವನ ಪ್ರಭೇದವನ್ನು ಗುರುತಿಸುವುದಕ್ಕೆ ಕಷ್ಟವಾಗುತ್ತದೆ. ನೀವಂದ್ರೆ ಏನು? ವಿಕ್ರಮದ ವಿಸ್ಫುಲಿಂಗಗಳು, ರಿಪುಕುರಂಗ ಕಂಠೀರವರು, ತಾರಾತಿ ಕಾಲಾನಲ ಸ್ವರೂಪಿಗಳು, ಅರಿ ಕರಿ ಕೇಸರಿ, ಸಂಗ್ರಾಮ ಸಿಂಹ. ನೀನು ಸಂಗ್ರಾಮ ಸಿಂಹ, ಇವ ಅರಿ ಕರಿ ಕೇಸರಿ. ಅದೆಂತದ? ಕರಿ ಮತ್ತು ಸಿಂಹ ಎರಡು ಪ್ರಾಣಿ ಅಲ್ವ? ಹೌದು. ನಮ್ಮನ್ನು ನೀನೀಗ ಪ್ರಾಣಿ ಮಾಡಿದ್ದ? ಅದಲ್ಲ, ಮತ್ತೆ ಪೌರುಷಕ್ಕೆ ಪ್ರತೀಕ. ಹಾಗೆ ಅಲ್ಲ, ಸಿಂಹ ಅಂತ ಹೇಳುವುದನ್ನು ಕೇಳಿದ್ದೆ. ಈ ಗ್ರಾಮ ಸಿಂಹ ಅಂತ ಹೇಳಿದ್ರೆ ಯಾವುದು? ಅಲ್ಲ, ಬರೇ ಗ್ರಾಮ ಸಿಂಹ ಅಲ್ಲಪ್ಪ, ಸಂಗ್ರಾಮ ಸಿಂಹ. ಓಹೋ, ಸಂಗ್ರಾಮ ಸಿಂಹ. ಸಂಗ್ರಾಮ ಸಿಂಹ, ಸಂಗ್ರಾಮ ಸಿಂಹ. ಹೌದು, ಸಂಗ್ರಾಮ ಸಿಂಹ. ಈಗ ನೀನು ಮಾತಾಡಿ ಹರಿ ಕರಿ ಕೇಸರಿ. ನಿಮ್ಮ ವಿಕ್ರಮವನ್ನು ಕಂಡು ಮೆಚ್ಚಿದ್ದೇನೆ. ಎಷ್ಟು ಸಮಯ ಹೋರಾಟ ಮಾಡಿದ್ದೀರಿ ನೀವು. ಎಂತೆಂತಹ ಪೆಟ್ಟಿನ ಗುಟ್ಟು, ಅದೆಲ್ಲವನ್ನೂ ನನಗೆ ತಿಳಿಯುವುದಕ್ಕಾಯಿತು. ವಿಕ್ರಮಿಗಳು ನೀವು. ನಿಮ್ಮ ವಿಕ್ರಮವನ್ನು ಕಂಡು ಮೆಚ್ಚಿದ್ದೇನೆ. ನಿಮಗೇನಾದರೂ ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ. ವೈರದೋರದು ಮನದೊಳಗೆ ವೈರದೋರದು ಮನದೊಳಗೆ ಮೋಹವೇರುತ್ತಲಿದೆ ಮನದೊಳಗೆ, ಮೋಹ ವೇರುತ್ತಲಿದೆ ಮನದೊಳಗೆ. ಭೋರನೆ ನಿಮ್ಮಿಷ್ಟವೇನದ ಕೇಳಿರೆ, ಭೋರನೆ ನಿಮ್ಮಿಷ್ಟ ಏನದ ಕೇಳಿವೆ. ಕಾರುಣ್ಯದಿಂದಲೇ ವೀರನೆ ಕೇಳಿರಿ, ಕಾರುಣ್ಯದಿಂದಲೇ ವೀರನೆ ಕೇಳಿರಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ. ಮಧುಕೈನವರೇ, ಮೆಚ್ಚಿದ್ದೇನೆ ನಿಮ್ಮ ಪೌರುಷಕ್ಕೆ. ಮೊದಲು ವೈರ ಹುಟ್ಟಿ ನಿಮ್ಮಲ್ಲಿ ಕಾಳಗವನ್ನೇನೋ ಮಾಡಿದೆ. ಈಗ ವೈರವೇ ಮತ್ತೆ ವಿರೋಧ ಭಾವವೇ ಹುಟ್ಟುವುದಿಲ್ಲ. ಮೊದಲು ನಿಮ್ಮನ್ನು ಕಂಡ್ರೆ ಸಿಟ್ಟು ಬರ್ತಿತ್ತು, ನೀವು ಮಾತಾಡುವಾಗ ಪ್ರತ್ಯುತ್ತರ ಕೊಡುವಂತಹ ಆಸಕ್ತಿ ಉಂಟಾಗ್ತಿತ್ತು. ಈಗ ಅದಿಲ್ಲ. ಮತ್ತೆ ನಿಮ್ಮನ್ನು ನೋಡಿದಾಗ ನನಗೆ ವಾತ್ಸಲ್ಯದ ಹೊರತೆ ಒಸರುತ್ತಾ ಉಂಟು. ವಾತ್ಸಲ್ಯದ ಹೊರತೆ ಒಸರುವುದಕ್ಕೆ ನೀನು ನಮ್ಮನ್ನು ಹುಟ್ಟಿಸಿದನಲ್ಲ ಮಗನೇ. ಹುಟ್ಟಿಸಿದವ ಮಗ ಆಗುತ್ತಾನೆ. ಅಲ್ಲ ಅಲ್ಲೂ ಅಂತ ಕೇಳಿ ನೋಡಿದ್ರೆ ನನಗೆ ಬಹಳ ಪ್ರೀತಿ ಉಕ್ಕುತ್ತಾ ಉಂಟು. ಅದೇ ನಿನಗೆ ಈಗ ಹುಟ್ಟಿದ್ದು ಪ್ರೀತಿ. ಅದು ನಿಮ್ಮ ಹೋರಾಟವನ್ನು ನೋಡಿ. ಹೀಗೆ ಹೋರಾಟ ಮಾಡುವವರಲ್ಲಿ ವಾತ್ಸಲ್ಯ ಅಲ್ಲದೆ ಇನ್ನೇನು. ವಿಕ್ರಮಿಗಳಿದ್ದೀರಿ ನೀವು. ನಿಮ್ಮನ್ನು ಮೆಚ್ಚಿದ್ದೇನೆ ನಾನು. ವಾತ್ಸಲ್ಯವೇ ಕಾರಣವಾಗಿ ನಿಮಗೇನಾದ್ರೊಂದು ಬಹುಮಾನ ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ. ಅಂದ್ರೆ ನಿನಗೇನು ಬೇಕು, ನಿನಗೇನು ಬೇಕು, ನಿನಗೆಷ್ಟು ಬೇಕು, ನಿನಗೆಷ್ಟು ಬೇಕು, ಯಾವ ರೂಪದಲ್ಲಿ ಯಾವಾಗ ಬೇಕು. ನೀನು ರಣದಿ ಸೋತವನು ನಮ್ಮಲ್ಲಿ, ನಮ್ಮ
ನಮ್ಮಲ್ಲಿ ಮನದೀರಾವಿದ್ದಾತೆ ಎನ್ನುವುದು ಸರಿಯಲ್ಲ. ನಿನಗೆ ಬೇಕಾದ ಅನುಮಾನಿಸದೆ ಕೇಳು ಎನ್ನಲೆಂದಾದ ಗರ್ವದಲ್ಲಿ ಅವಕಾಶ ಕೊಟ್ಟೆ ಎಷ್ಟು ಮಾತಾಡ್ತಲ್ವ ಇನ್ನೊಬ್ಬ ಮಾತುಗಾರ ಅಂತ ಗೊತ್ತಾಯ್ತು ಈಗ. ಮಾತಿನಲ್ಲೇ ಯಾರನ್ನಾದ್ರೂ ಮೋಡಿ ಮಾಡುವ ಆಗ್ಲಿ ತಡ ಆಗಿ ಆದ್ರೂ ತಡವಾಗಿ ಯಾರಿಗ ನಿನ್ನ ಮಾತು ಹೌದೇನೋ? ನಿನ್ನೊಂದು ಮಾತು ಹೇಳ್ತೇನೆ. ಈ ಸೋತವರು ಗೆದ್ದವರಿಗೆ ಕೊಡುವುದು ಅಲ್ಲ, ಗೆದ್ದವರು ಸೋತವರಿಗೆ ಕೊಡುವುದು. ಯಾರು ಕೊಡುವುದು? ಬಹುಮಾನ ಯಾರಿಗೆ ಯಾರು ಕೊಡುವುದು? ಗೆದ್ದವರಿಗೆ ಬಹುಮಾನ ಕೊಡುವುದು. ಹೌದಾ? ಈಗ ಇಷ್ಟರವರೆಗೆ ನಡೆದ ಯುದ್ಧದಲ್ಲಿ ಗೆದ್ದವರು ಯಾರು? ವಿಷಯ ಹೌದು. ಈಗ ನಮ್ಮೊಳಗೆ ಯುದ್ಧ ನಡೆಯಿತು. ನಮ್ಮೊಳಗಿನ ಯುದ್ಧದಲ್ಲಿ ಗೆದ್ದವನು ನಾನೇ ಎಂದು ನಾನು ಹೇಳುವುದಿಲ್ಲ. ನಮ್ಮೊಳಗಿನ ಯುದ್ಧದಲ್ಲಿ ಸೋತದ್ದು ನೀವೇ ಹೀಗೆಂದು ನಾನು ಹೇಳಲಾರೆ. ನಿನಗೆ ಹೀಗೆ ತಿನ್ನುವುದಕ್ಕೆ ಬರುವುದಿಲ್ವಾ? ಹೀಗೆ ತಿನ್ನುವುದು ಅಲ್ಲ, ನಾನು ಹೇಗೂ ತಿನ್ನಲಿಲ್ಲ, ನೀವು ತಿನ್ನುವ ಯೋಚನೆಯಲ್ಲಿದ್ದೇವೆ. ಅದಕ್ಕಾಗಿ ಹೇಳ ನೇರವಾಗಿ ಮಾತನಾಡು. ಗೆದ್ದವರು ನೀವು ಅಲ್ವಾ? ಸೋತವನ. ಆದದ್ರಿಂದ ಗೆದ್ದವರಾದ ನಿಮಗೇನಾದರೂ ಬಹುಮಾನ ಕೊಡಬೇಕು ಅಂತ. ಬಹುಮಾನ ಕೊಡುವುದು ಯಾರು? ಸೋತವರು ಯಾರು ಬಹುಮಾನ ಕೊಡುವ ಕ್ರಮ ಇಲ್ಲ. ಯಾವುದಾದರೂ ಸ್ಪರ್ಧೆಯನ್ನು ಆಯೋಜಿಸಿದವ ಗೆದ್ದವರಿಗೆ ಬಹುಮಾನ ಕೊಡುವ ಕ್ರಮ ಉಂಟು. ಸೋತವ ಗೆದ್ದವನಿಗೆ ಬಹುಮಾನ ಕೊಡುವ ಕ್ರಮ ಉಂಟ? ಗೆದ್ದವರಿಗೆ ಬಹುಮಾನ ಕೊಡುವುದು ಯಾರು ಅಂತ ಹೇಳಿದ್ರೆ ಇದ್ದವರು. ಆದ್ರೆ ಹಾಗೆ ಬೇಡ. ಇಲ್ಲಿ ಇದ್ದವರು ಯಾರು? ಇದ್ದವ ನಾನು. ಇಲ್ಲಿ ಇದ್ದವ ಅಂತ ನೀನಪ್ಪ ಸೋತವ ಅಂತ ಹಣಪಟ್ಟಿ ಉಂಟ ಇಲ್ಲ. ನಾನು ಹಾಗೆ ಹೇಳಿದ್ದಲ್ಲ. ಇದ್ದವ ಅಂದ್ರೆ ಎಲ್ಲವೂ ಉಳ್ಳವ ಯಾರು ಅಂತ. ಇಲ್ಲಿ ಇದ್ದವ ಅಂತ ಹೇಳಿದ್ದಲ್ಲ. ಉಳ್ಳವ ಇಲ್ಲದವನಿಗೆ ಕೊಡಬೇಕಷ್ಟೇ ಹೊರತಾಗಿ ಇಲ್ಲದವ ಉಳ್ಳವನಿಗೆ ಕೊಡುವುದು ಹೇಗೆ? ಇಲ್ಲಿ ಉಳ್ಳವರು ಯಾರು? ಇಲ್ಲಿ ಉಳ್ಳವರು ಯಾರು? ನಾವಿರುವರು. ಯಾವುದು ಉಳ್ಳವರು? ಯಾವುದು? ಎಲ್ಲವೂ ಉಳ್ಳವರು. ಎಲ್ಲವೂ ಉಳ್ಳವರೇ. ಸಾಮರ್ಥ್ಯ ಉಳ್ಳವರು. ಸಾಮರ್ಥ್ಯ ಉಳ್ಳವರು. ಸಾಮರ್ಥ್ಯ ಇಲ್ಲದಂತಹ ನಿನಗೆ ಕೊಟ್ಟರೆ ಮಾತ್ರ ಅದಕ್ಕೆ ಅರ್ಥ ಬರುವುದು. ಇದು ಕೊಟ್ಟಗಾಯಿ ಗೊತ್ತಾ ನಿನಗೆ? ಅದು ಸಾಧಾರಣ ನೋಡುವಾಗ ಗೊತ್ತಾಗ್ತದೆ. ಕೊಟ್ಟಗಾಯಿ ಎಂತ ಆ ಕೊಟ್ಟೆಕಾಯಿಯ ಬೆಲೆ ಎಷ್ಟು ಗೊತ್ತುಂಟ ಈಗ ನಿನಗೆ? ನಿನಗೆ ಪೆಟ್ಟು ತಿಂದಾಗ ಅರ್ಥ ಆಗ್ಲಿಲ್ವ ಕೊಟ್ಟೆಕಾಯಿಯ ಬೆಲೆ? ಹೌದು. ಈಗ ನೀವು ನನಗೆ ಕೊಡುವುದ? ನೀನು ತಲೆ ತಗ್ಗಿಸಿ, ಬೆನ್ನು ಬಗ್ಗಿಸಿ, ಕೈ ಜೋಡಿಸಿ ದೀನನಾಗಿ ನಮ್ಮ ಪಾಠ ಬುಡದಲ್ಲಿ ಕೇಳು. ತಾಕ ಅಲ್ಲ, ಕೇಳಬಹುದಿತ್ತು. ಮತ್ತೇನು? ಆದ್ರೆ ಕೇಳಬಹುದು. ಏನು ತುರಿಕೆ ಸೋದು ನಿನಗೆ? ಏನು ನಿನಗೆ ಕೇಳಬಹುದಿತ್ತು ಅಂತ ಅನುಮಾನ? ಕೇಳಬಹುದಿತ್ತು. ನಾನು ಕೇಳಿದ್ದನ್ನು ನೀವು ಕೊಡ್ತೀರೋ ಇಲ್ವೋ ಅಂತ ಅನುಮಾನ. ಈಗ ಒಂದು ವೇಳೆ ನಾನು ಕೇಳಿದ ಮೇಲೆ ಅದನ್ನು ಕೊಡುವುದು ಬೇಡ ಅಂತ ನಿಮಗೆ ಕಂಡು ಹೋದರೆ ಆವಾಗ ನಿಮ್ಮ ಕೈಯಿಂದ ಬಲಾತ್ಕಾರವಾಗಿ ಅದನ್ನು ಪಡ್ಕೊಳ್ಳುವ ಸಾಮರ್ಥ್ಯ ಉಂಟ ನನಗೆ. ನಾನು ಮೊದಲೇ ಸೋತ. ಆದ್ರಿಂದ ನೀನು ಜನ ಸ್ವಲ್ಪ ಮೋಸ. ಯಾಕೆ ಮೋಸ? ಕೆಲವರೆಲ್ಲ ಪ್ರಪಂಚದಲ್ಲಿ ಮೋಸ ಮಾಡಿದ್ದೀನಿ. ಹಾಗಾಗಿ ಯಾರನ್ನು ಕಂಡರೂ ನಿನಗೆ ಅನುಮಾನ ಬರ್ತದೆ. ತಗೊಂಡದ್ದು ಅವರವರ ಮೇಲೆ ಅವರವರಿಗೆ ವಿಶ್ವಾಸ ಇಲ್ಲ ಎಂದಾದರೆ ಇನ್ನೊಬ್ಬರ ಮೇಲೆ ವಿಶ್ವಾಸ ಬರುವುದು ಹೇಗೆ? ಅಲ್ಲ, ನನ್ನ ಮೇಲೆ ನನಗೆ ವಿಶ್ವಾಸ ಉಂಟು. ಹಾಗಿದ್ರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೋ. ಪ್ರಪಂಚವೇ ನಡೆಯುವುದು ವಿಶ್ವಾಸದ ತರಹದಿಯಲ್ಲಿ. ಹೌದಪ್ಪ. ಹಾಗೆ ನನಗೆ ನಿಮ್ಮ ಮೇಲೆ ವಿಶ್ವಾಸ ಬರಬೇಕು ಅಂತಾದ್ರೆ ನೀವಿಬ್ಬರು ನನಗೆ ಕರತಟ್ಟಿ ಭಾಷೆ ಕೊಡಬೇಕು. ಏನೋ ಕರ ತಟ್ಟಬೇಕು. ಅದು ನಿನಗೆ ಸಮ ಇಲ್ವಾ? ನೀನು ಕರ ತಟ್ಟಬೇಕು. ನೀನು ಕರ ತಟ್ಟಬೇಕು. ತಮ್ಮ ಎಲ್ಲಿಂಟ ಕರ? ಎಲ್ಲಿಂಟ? ಎಂತ ಕರ ಅದು? ನನಗೆ ಅರ್ಥ ಆಗುದಿಲ್ಲ. ಅವ ಹೇಳಿದ ಎಲ್ಲ ಶಬ್ದ ನನಗೆ ಅರ್ಥ ಆಗುದಿಲ್ಲ. ಭಾಷೆ ತಟ್ಟುವ ಕರ ಕರ ತಟ್ಟಬೇಕು. ನೀನೊಮ್ಮೆ ತಟ್ಟಿ ತೋರಿಸು. ನನಗೆ ಗೊತ್ತಾಯ್ತು. ಕರ ತಟ್ಟಿ ಭಾಷೆ ಕೊಡಬೇಕು. ಹೌದು, ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ. ಎಂತದ್ದು ಕೊಡ್ತೇವೆ ಅಂತ ಕಾಯ್ತಾರೆ. ಅದಲ್ಲ, ನನ್ನ ಕೈಯನ್ನು ತಟ್ಟಿ ಕಾಯೇನ ವಾಚಾ ಮನಸ ಈ ಶಬ್ದಗಳ ಆಚೀಚಬಾರದು. ಕಾಯೇನ ವಾಚಾ ಮನಸ. ವಾಚ ಸರಿ ಬೇರೆಂತದ್ದು ಏನಿಲ್ಲ. ಕಾಯೇನ ವಾಚಾ ಮನಸ ತ್ರಿಕರಣ ಶುದ್ಧವಾಗಿ ಭಾಷೆ ಕೊಡಬೇಕು.
ನನ್ನ ಕೈ ತಟ್ಟಿ ಭಾಷೆ ಕೊಡ್ಬೇಕು. ಅಮ್ಮ ಏನ್ ಮಾಡುವ ಈಗ ಓಡಾಡಲ್ಲ ಇವ ಕೇಳಿದ್ರೆ ಎಂತ ಕೇಳಿಯಾರು ಅಷ್ಟೇ ನೀನು ಏನು ಕೇಳ್ತೀಯ ಅದನ್ನು ನನಗೆ ಒಂದು ಸಂಶಯ ಉಂಟು. ಈಗ ಅಣ್ಣ ಬಲಗೈಗೆ ತಟ್ಟುವುದಲ್ಲ, ನಾನು ಬಲಗೈಗೆ ತಟ್ಟುವುದು. ಎಲ್ಲಿ ಕೆಳಗೆ ಅಣ್ಣ ಮೇಲಿಂದ ತಟ್ಟುವಾಗ ಮೇಲೆ ತಟ್ಟಲಿಕ್ಕೆ ಜಾಗ ಉಂಟು. ನಾನು ಕೆಳಗಿಂದ ತಟ್ಟೇನೆ. ಆಗ ಆಗುದಿಲ್ಲ. ಭಾಷೆ ಕೊಡುವಾಗ ಕೆಳಗಿಂದ ತಟ್ಟುವುದಿಲ್ಲ. ಅದು ಕೆಳಗಿಂದ ತಟ್ಟು ನಿನ್ನ ಬುದ್ಧಿ ಎಲ್ಲ ಬಿಡುವುದಿಲ್ಲ. ಭಾಷೆ ಕೆಳಗಿಂದ ತಟ್ಟಿದರೆ ಮೇಲೆ ಹಾರಿ ಹೋದೀತು ತಮ್ಮ. ಹಾಗಾಗಿ ನೀನು ಮತ್ತು ಮೇಲಿಂದಲೇ ತಟ್ಟುವುದು ಒಳ್ಳೆಯದು. ಆವಾಗ ಕೆಳಗೆ ಹಾರಿ ಹೋದ್ರೆ ಅದು ನೀನು ಹೇಳ್ತಾಗಬೇಕು. ನೀನು ಕೇಳಿದ್ದನ್ನು ನಾವು ಖಂಡಿತವಾಗಿಯೂ ಕೊಡ್ತೇವೆ. ನೀವು ನಿಶ್ಚಯ ಕೊಡುವ ಧಾತರು ನೀವು ನಿಶ್ಚಯ ಪಡೆವ ಭಾಗ್ಯಕ್ಕೆ ಬೇರೆ ಕಾಣೆನು ಪಡೆವ ಭಾಗ್ಯಕ್ಕೆ ಬೇರೆ ಕಾಣೆನು ಅಡಸಿರಲು ಜಲನಾಲ್ಕು ದಿಕ್ಕಿಲಿ ನಿಮ್ಮ ಶಿರಗಳನೇ ಕೊಡುವುದೆನಗೆಂದೆನುತ ದಾನವರೊಡನೆ ಬೆಸಗೊಳೆ ಲಾಲಿಸುತ್ತಲ ಶಿರಗಳನೇ ಕೊಡುವುದೆನಗೆಂದೆನುತ ದಾನವರೊಡನೆ ಬೆಸಗೊಳೆ ಲಾಲಿಸುತ್ತಲ ನುಡಿಯ ಹಮ್ಮೈಸುತ್ತ ತಮ್ಮೊಳಗೆ ದಾರಿ ತೆರದಿ ನೀವಿಬ್ಬರು ಭಾಷೆಗೆ ಬದ್ಧರಾಗಿದ್ದೀರಿ. ಹೇಗೆ ಕೇಳು? ನಾನು ಕೇಳಿದುದನ್ನು ಕೊಡುತ್ತೇನೆ ಅಂತ ಹೇಳ್ತಿದ್ದೀರಿ. ಸರಿ, ಏನು ಕೇಳುವುದಪ್ಪ? ಏನು ಬೇಕಿದ್ರು ಕೇಳು. ಈಗ ಹೊಳೆಯಿತು. ನೀವು ಭಾಷೆ ಕೊಟ್ಟುವುದರ ಮೂಲಕ ನನ್ನ ಮುಷ್ಟಿಯ ಒಳಗೆ ಸಿಕ್ಕಿದಿರಿ. ಮೊದಲಿಗೆ ನೀವು ಬಹಳ ಸೊಕ್ಕಿದಿರಿ, ಈಗ ಮುಷ್ಟಿಯೊಳಗೆ ಸಿಕ್ಕಿದಿರಿ. ನಿನ್ನ ಪರಿಣಾಮದಲ್ಲಿ ಮಣ್ಣು ಮುಕ್ಕಿದಿರಿ. ಯಾಕ ನಿನ್ನ ಮುಷ್ಟಿಯೊಳಗೆ ನನ್ನ ಕಿರು ಬೆರಳನ್ನು ನಿನಗೆ ಹಿಡಿಯುವುದಕ್ಕೆ ಇಲ್ಲಪ್ಪ, ಕಿರು ಬೆರಳು ಸಿಗಲಿಲ್ಲ, ನಿಮ್ಮ ಜುಟ್ಟು ಸಿಕ್ಕಿದೆ. ನನಗೆ ಜುಟ್ಟಿಲ್ಲ, ನನಗೆ ನಾನು ಬಿಟ್ಟದ್ದೆ. ಯಾವ ಅರ್ಥದಲ್ಲಿ ಜುಟ್ಟು ಅದನ್ನು ಯೋಚನೆ ಮಾಡು. ನನ್ನ ಮಾತಿಗೆ ಬದ್ಧರಾದ ಕಾರಣದಿಂದ ನಿಮ್ಮ ಶಿಕೆಯೇ ನನ್ನ ಮುಷ್ಟಿಯೊಳಗೆ ಸಿಕ್ಕಿದ ಹಾಗೆ. ಇಲ್ಲಿ ವಾಕ್ಯಕ್ಕೆ ಅರ್ಥ ಅಲ್ಲ, ಲಕ್ಷ್ಯಕ್ಕೆ ಅರ್ಥ. ಆದದ್ರಿಂದ ಸಿಕ್ಕಿದಿರಿ. ಕೇಳ್ತೇನೆ, ನನಗೆ ಬೇಕಾದದ್ದು ಇದು ಕೇಳ್ತೇನೆ. ನಿಮ್ಮ ಇಬ್ಬರ ಕೇಳ್ತೇನೆ, ನಿಮ್ಮಿಬ್ಬರ ಕೇಳ್ತೇನೆ. ಬೇಗ ಕೇಳ. ನನಗೆ ಬೇಕಾದದ್ದು ನಿಮ್ಮ ಇಬ್ಬರ ಪ್ರಾಣ. ಕೊಡಿ 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 ಕೊಡಿ. ಸಾನುರಾಗದೊಳಿವೆ ಮನದೀರವೆನು ತಲೆ. ಸಾನುರಾಗದೊಳಿವೆ ಮನದಿರವೆನು ತಲೆ. ಕನೆಪ್ಪೋಳಂದಂಥ ಮಾತ
ವಂಚಿಸಿ ಬಿಟ್ಟಲಲ್ಲೋ, ವಂಚಿಸಿ ಬಿಟ್ಟಲಲ್ಲೋ. ನೀನೇ ಒಂದು ದಾರಿ ತೋರಿಸು ಅಣ್ಣ, ದಾರಿ ತೋರಿಸು. ತಮ್ಮ ಅಣ್ಣು ವಂಚಿಸಿದ. ಹೌದು, ಏನು ಮಾಡೋಣ? ಮಾತಿನ ಬಲೆಯೊಳಗೆ ನಮ್ಮನ್ನು ಸಿಲುಕಿಸಿ ಈಗ ನಮ್ಮನ್ನು ವಂಚಿಸಿದ. ನಾವು ಈಗ ಒಂದು ದಾರಿಯನ್ನು ಕಂಡುಕೊಳ್ಳೋಣ ತಮ್ಮ. ಏನು ದಾರಿ ಅಣ್ಣ? ತಮ್ಮ, ಓ ಹೇಗೂ ನಾನು ನಿನ್ನ ಅಣ್ಣ. ಹೌದು, ಇಲ್ಲಿ ಇನ್ನೂ ಸ್ವಲ್ಪ ಬದುಕಿ ಕೆಲವೆಲ್ಲ ಕೆಲಸ ಮಾಡಲಿಕ್ಕೆ ಉಂಟು. ಹಾಗಾಗಿ ನಿನಗೆ ಇಷ್ಟವರೆಗೆ ಮಾಡಿದ್ದು ಕೆಲಸ ಸಾಂತ, ಇನ್ನು ಕೆಲಸ ಮಾಡಬೇಕು. ಕೂಡದಿದ್ರೆ ಯಾಕೆ ಕೆಲಸ ಮಾಡಿ? ನೀನು ತಮ್ಮ ಅಲ್ಲ, ನನ್ನ ಆಪ್ತ ಮಿತ್ರ ನೀನು. ಓ ಕೊನೆಗಾದರೂ ಕೂಡ ನನ್ನ ಅಣ್ಣ, ಮರದಲ್ಲಿ ಕಾಯಿಗಳಿರುತ್ತದೆ. ಒಣಗಿದ ಕಾಯಿ ಬೀಳುವುದಲ್ಲದೆ ಎಳೆ ಕಾಯಿ ಬೀಳ್ತದ ತಮ್ಮ. ಈಗ ಒಂದು ಹೊಸ ಈ ಒಣಗಿದ ಕಾಯಿಯೆಲ್ಲ ಯಾಕೆ ಮರದಲ್ಲಿ ಬೀಳ್ತಿ? ಅಮ್ಮ, ಇಷ್ಟರವರೆಗೆ ಹೌದು. ಆದರೆ ಈಗ ಒಂದು ಹೊಸ ಯೋಜನೆ ಹಾಕಿಕೊಂಡಿದ್ದೇವೆ. ಹೇಗೆ? ಒಣಕಲು ಕಾಯಿ ಅಲ್ಲೇ ನಿಲ್ಲುವುದು, ಎಳೆ ಕಾಯಿ ಬೀಳೋದು. ವಿಷಯ ಹೌದು, ಒಣಗಿದಲ್ಲಿ ಅಂಟಿಕೊಳ್ತದೆ, ಎಳೆಯದೆಲ್ಲ ಪಟ ಪಟ ಬೀಳ್ತದೆ. ಏನೋ ನಾವು ಸುಮ್ಮನೆ ಹೀಗೆ ಮಾತನಾಡಿದ್ರೆ ಪ್ರಯೋಜನ ಇಲ್ಲ. ನಾವೊಂದು ಉಪಾಯ ಮಾಡೋಣ. ಅವ ಪ್ರಾಣ ಕೇಳಿದ್ದಾನೆ, ಅವನ ಮುಸುಡಿಗೆ ನಾಲ್ಕು ಏರಿಸುವುದು ನಾವಿಲ್ಲಿ ಓಡಿಯುವುದು. ಅಮ್ಮ, ಕೊಟ್ಟ ಮಾತಿಗೆ ಬೆಲೆ ಬೇಡವೆ. ನಾವು ಮಾನಧನರು ಅಲ್ವಾ? ಏ ಅಣ್ಣ, ಹೀಗೆ ಮಾಡೋಣ. ಅವ ಕೇಳಿದ್ದೇನು ಪ್ರಾಣ ಅಲ್ವಾ? ಹೌದು. ಎಷ್ಟು ಸುಲಭ ಉಂಟು. ನಾವು ಪ್ರಾಣ ಕೊಟ್ಟು ಬಿಡುವ, ನಮ್ಮ ಶರೀರ ಉಳಿತವಲ್ಲ. ತಮ್ಮ, ಪ್ರಾಣ ಹೋದ ಮೇಲೆ ಶರೀರ ಯಾಕ ನಿನ್ನ ಕರ್ಮಕ್ಕ? ಅವ ಮೋಸ ನಿನ್ನ ನಮ್ಮನ್ನು ಗೆದ್ದಿದ್ದಾನೆ. ಹೌದು, ನಾವು ಅವನಿಗೆ ಪ್ರತಿ ಮೋಸವೇ ಮಾಡಬೇಕು. ಹೌದು. ಒಂದು ಗೊತ್ತಿದೆ. ಏನು? ನುಡಿದಂತೆ ಶಿರಗಳ ಕೊಡುವೆವು ದಿಟವಾಗಿ. ನುಡಿದಂತೆ ಶಿರಗಳ ಕೊಡುವೆವು ದಿಟವಾಗಿ. ನುಡಿಯ ದೈತ್ಯರು ಹರಿನಗುತ್ತಾರ. ಈಗ ನೀನು ಕೊಡಿ ಅಂತ ನಗಾಡಬೇಡ. ಈಗ ನಿನ್ನ ಕಡೆ ಆಯ್ತು. ಈಗ ನಿನ್ನ ಕಡೆ ಆಯ್ತು. ಈಗ ಅದೇ ನೀನು ಗೆದ್ದ ಅಂತ ಆಲೋಚನೆ ಮಾಡಬೇಡ. ಈಗ ಅಳುವ ಕಾಲ ಹೆಚ್ಚಿಲ್ಲ ನಿನಗೆ. ಕ್ಷಣಾರ್ಥದಲ್ಲಿ ನೀನು ಆಳುವುದಕ್ಕುಂಟು. ನಮ್ಮ ಕಾಲ ಮೇಲೆ ಬಿದ್ದು ಕಣ್ಣೀರು ಹಾಕಲಿಕ್ಕುಂಟು ನೀನೀಗ. ಅಷ್ಟಾಗುತ್ತದೆ ನಿನಗೆ. ಯಾಕೆ ಮಾತನಾಡುವುದಕ್ಕೆ ನಿನಗೆ ಮಾತ್ರ ಕೂಡ್ತದೆ ಅಂತ ನೀನು ಆಲೋಚನೆ ಮಾಡಿದ್ದೆ. ನಾವು ಮಾತಾಡಿದ್ರೆ ನಿಲ್ಲಿಸುವುದಕ್ಕೆ ಗೊತ್ತಿಲ್ಲ. ಬೇರೆಯವರು ನಿಲ್ಲಿಸಬೇಕು ಮಾಸ್ಟರ್. ಅಂದ್ರೆ ನಿಲ್ಲಿಸುವುದಕ್ಕೆ ಪ್ರಾರಂಭ ಆದ್ಮೇಲೆ ಅಂತ ಗೊತ್ತಿಲ್ಲ ನಮಗೆ. ಒಂದು ಮಾತು, ನೀನು ಪ್ರಾಣ ಹೇಳಿದ್ದಲ್ವ? ಹೌದು. ನಾವು ಕೊಡುವುದಕ್ಕೆ ಹಿಂಜರಿಯುವವರೇ ಅಲ್ಲ, ಬರ್ತಾವ. ಆದರೆ ನೀನು ಪಡೆಯುವಾಗ ಕೆಲವು ಮಾಡಬೇಕು. ಒಟ್ಟು ನಮ್ಮ ತಲೆ ಹೊಡೆಯುವುದಲ್ಲ. ನೀವು ಹೇಗೆ ಹೊಡಿಬೇಕು ಅಂತಿದ್ರೆ ನಮ್ಮ ಶರೀರಕ್ಕೆ ಒಂದೇ ಒಂದು ತಟಕು ನೀರು ಸೋಕದ ಹಾಗೆ ತೆಗೆದುಕೋ ನಮ್ಮ ಪ್ರಾಣ. ಒಂದು ಅರ್ಥ ಮಾಡಿಕೊಳ್ಳಿ. ನೆಲೆ ದುರುಳಾರೆಂದೆನು ತಲಿ. ಕರುಣಿಸಿ ಜ್ಞಾನ ದೃಷ್ಟಿಯನು, ಕರುಣಿಸಿ ಜ್ಞಾನ ದೃಷ್ಟಿಯನು ಮೆರೆಯುತ್ತೀರಲು ವಿಶ್ವರೂಪ ವೀಕ್ಷಿಸುತ್ತಲಿ. ಮೆರೆದು ತೀರಿದ ಹರಿಯನು ನಾನು ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಇವರಿರೋರು ಮಾತನಾಡುತ್ತಾ ಇದ್ದಾರೆ.
ಹೀಗೆ ಇವರಿಗೆ ಉಪದೇಶ ಮಾಡುತ್ತಾ ಇದ್ದೆ ಅಂತಾದರೆ ಕಾಲಹರಣವಾದೀತೆ ಹೊರತು ಇವರಿಬ್ಬರಿಗೂ ನನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಮೇಧಾಶಕ್ತಿಯೇ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು? ಅವರಿಬ್ಬರಿಗೂ ಜ್ಞಾನ ಶಕ್ತಿಯನ್ನು ಅನುಗ್ರಹಿಸಿ ವಿಶ್ವಾಕಾರನಾಗಿ ನಿಲ್ಲುತ್ತೇನೆ. ಶಯನ ನಾರಾಯಣ ನೀರಜನ ನಯನ ಶ್ರೀರಾಮ ಶಯನ ನಾರಾಯಣ ನೀರಜನ ನಯನ ಘೋರ ದುರಿತ ಸಂಹಾರಣ ನೀನು ದಾರಿ ರಮಣ ಶ್ರೀರಾರ್ಣ ಶಯನ ಅಚ್ಯುತ ಅನಂತ ಕೇಶವ ಮಾಧವ ಮಧುಸೂದನ ನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ನೀನೇ ಸ್ವಾಮಿ. ಸಕಲ ನದಿಗಳು ನಿನ್ನಲ್ಲೇ ಹರಿಯುತ್ತಾ ಇವೆ. ತೇನ ವಿನ ಕಳಮಪೀನ ಜಲತಿ. ನಿನ್ನ ಇಚ್ಛೆ ಇಲ್ಲದೆ ಹುಲ್ಲು ಗಟ್ಟಿಯುಂದಾದ್ರೂ ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತ ನಿಜ ಸತ್ಯ ನಮಗೀಗ ಅರ್ಥವಾಯಿತು. ಕ್ಷೀರಾರ್ಣವ ಶಯನ ನಾರಾಯಣ ವಾರಿಜ ದಳ ನಯನ ಘೋರ ದುರಿತ ಸಂಹಾರ ಕಾರಣ ಓ ರಮಾ ರಮಣ ಧನ್ಯೋಸ್ಮಿ ಧನ್ಯೋ ರಕ್ಷಿಸಬೇಕು. ಮೃತ್ಯುಂಜಯ ಮಿತ್ರ ಮೃತ್ಯುಂಜಯ ಮಿತ್ರ ಪವಿತ್ರ ಪವಿತ್ರ ನಿತ್ಯ ಸನ್ಮತಿ ಪಾತ್ರ ಮತ್ತೆ ಭವನದ ದೈತ್ಯಾನ್ವಯ ಗಜಮುಕ್ತ ಪಂಚವಕ್ರ ಪವಿತ್ರ ಮತ್ತೆ ಭವನದ ದೈತ್ಯಾನ್ವಯ ಗಜಮುಕ್ತ ಪಂಚವಕ್ರ ಪವಿತ್ರ ಶ್ರೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ತತ್ವವನ್ನು ನಾವೀಗ ಅರ್ಥೈಸಿಕೊಂಡವರಿದ್ದೇವೆ. ಅಚ್ಯುತ ನೀನು, ಅನಂತ ನೀನು, ಗೋವಿಂದ ನೀನು ಎನ್ನುವುದು ಈಗ ನಮಗೆ ವೇದ್ಯವಾಗಿದೆ. ಅಜ್ಞಾನದ ಅಂಧಕಾರದಲ್ಲಿರುವಾಗ ನಾವೇ ಈ ಪ್ರಪಂಚ ಎನ್ನುವ ಹಾಗೆ ತಿಳಿದವರು. ಆದರೆ ನಿನ್ನದಾದಂತಹ ವಿಶ್ವವಿರಾಟ ಸ್ವರೂಪವನ್ನು ಕಂಡಾಕ್ಷಣ ನಾವಲ್ಲ, ಪ್ರಪಂಚಕ್ಕೆ ಕಾರಣೀಭೂತನಾದವ ನೀನು ಎನ್ನುವುದನ್ನು ಅರ್ಥೈಸಿಕೊಂಡವರಿದ್ದೇವೆ. ಜಗತ್ತಿನ ತಂದೆಯಾದಂತಹ ನೀನು ಈ ಮಧುಕೈಟವರ ತಂದೆ ಎನ್ನುವುದನ್ನು ಅರ್ಥೈಸಿಕೊಂಡವರಿದ್ದೇವೆ. ಓ ಪ್ರಭು, ಜೀವನದಲ್ಲಿ ಅಪರಾಧವನ್ನು ಮಾಡಿದವರಿದ್ದೇವೆ, ಕ್ಷಮಿಸಬೇಕು. ಈ ಮಕ್ಕಳನ್ನು ಪೊರೆಯಬೇಕು, ಕರುಣಿಸು ಭಯವನ್ನು ಜಂಘೆಯ ಕರುಣಿಸುವ ಭಯವನ್ನು ಜಂಘೆಯ ಇರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲಿ ಮೇಧಸ್ಸಮ ಜಲಧಿಯಲ್ಲಿ ಸೇರಿಸುತ್ತ ನಿಮ್ಮ ಜನ್ಮ ರಹಸ್ಯವನ್ನು ನೀವು ತಿಳಿಯದವರು. ನಿನ್ನನ್ನು ಅವನನ್ನು ನೀನು ಕಂಡಲ್ಲಿಂದ ನಿಮ್ಮ ಅರಿವಿನ ಪ್ರಾರಂಭ. ಸರಿ, ಅದಕ್ಕಿಂತ ಹಿಂದೆ ಏನು ನಿಮಗೆ ಅರ್ಥವಾಗಿಲ್ಲ. ಈಗ ನಾನು ಹೇಳುತ್ತೇನೆ. ಈ ಜಲನಿಧಿಯ ಮೇಲೆ ತೇಲಿ ಬಂದ ಆಲದ ಎಲೆಯಲ್ಲಿ ಮಲಗಿದ್ದಂತಹ ನಾನು ಕಿವಿಯ ಕಲ್ಮಶವನ್ನು ತೆಗೆದು ಈ ನೀರಿಗೆ ಹೊಡೆದ ಮರುಕ್ಷಣದಲ್ಲಿ ನೀರ್ವರ ಹುಟ್ಟಾಗಿದೆ. ಆ ಕಾರಣದಿಂದಲೇ ನಾನು ನಿಮ್ಮ ಜನನಕ್ಕೆ ಕಾರಣ. ಆದದ್ದರಿಂದ ನಾನು ನಿಮಗೆ ಜನಕ. ನನ್ನಿಂದ ಜನ್ಯರು ನೀವು.
ಜನ್ಯಜನಕ ಸಂಬಂಧ ನಮ್ಮೊಳಗುಂಟು. ಆದ್ರೆ ನಿಮ್ಮ ಈ ಹುಟ್ಟಿನಲ್ಲಿ ಉದ್ದೇಶ ಏನು? ಸ್ಥೂಲಾವಲೋಕನಕ್ಕೆ ಏನೇನೂ ಕಾಣೋದಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೂ ಅರ್ಥ ಆದೀತು. ನನ್ನಿಂದ ಮೊದಲು ನಿಮಗೊಬ್ಬ ಕಾಣ ಸಿಕ್ಕಿದ, 5 ತಲೆಯವ, ಸರಿ, ಬಿಳಿದಾದ ವರ್ಣದಿಂದ ಒಪ್ಪುವವ, ನಿಜ, ನೀವೇ ಹೇಳಿದಂತಹ ಮಾತು. ಅವ ಇನ್ಯಾರೂ ಅಲ್ಲ, ಬ್ರಹ್ಮನೆಂದೇ ಅವನ ಹೆಸರು. ಮಾತ್ರ ಅಲ್ಲ, ಸೃಷ್ಟಿಯ ಅಧಿಕಾರಿ ಅವ. ಮೊದಲಿಗೆ ನನ್ನಲ್ಲಿ ವಾದಿಸಿದ್ದ, ನಾನು ಸೃಷ್ಟಿಯ ಅಧಿಕಾರಿ, ನನ್ನ ಸೃಷ್ಟಿಯೇ ಮೊದಲು. ಅವನ ಗರ್ವ ಭಂಗ ಮಾಡಬೇಕು ಅಂತಾದ್ರೆ ಅವನಿಂದ ಮೊದಲು ನನಗೆ ಸೃಷ್ಟಿ ಮಾಡ್ಲಿಕ್ಕೆ ಬರ್ತದೆ ಅನ್ನೋದನ್ನು ತೋರಿಸಿಕೊಡ್ಬೇಕು. ಸರಿ, ಮಾತ್ರ ಅಲ್ಲ, ಹಾಗೆ ಮಾಡಿದಂತಹ ಸೃಷ್ಟಿ ಅವನನ್ನು ಹೆದರಿಸುವುದಕ್ಕೆ ಸಾಕಾಗುತ್ತದೆ. ಇದು ಇನ್ನೊಂದು ಉದ್ದೇಶ. ಸರಿ, ಫಲಪ್ರಯೋಗ ಮಾಡೋಣ, ಯುದ್ಧ ಮಾಡುವ ಹೇಳಿದ್ದ. ನಿಮ್ಮಲ್ಲಿ ಯುದ್ಧ ಮಾಡಿ ಸೋತಿದ್ದ, ಓಡಿ ಹೋಗಿದ್ದ. ಹಾಗಿದ್ರೆ ಅವನಲ್ಲಿ ಯುದ್ಧ ಮಾಡುವುದಕ್ಕೆ ನಾನಲ್ಲ, ನನ್ನ ಕಿವಿಯ ಕಲ್ಮಶದಿಂದ ಹುಟ್ಟಿದ ನೀವು ಸಾಕಾಗುತ್ತದೆ ಎನ್ನುವುದನ್ನು ತೋರಿಸುವುದು ನನ್ನ ಉದ್ದೇಶವಾಗಿತ್ತು. ಅದಕ್ಕಾಗಿ ನಿಮ್ಮ ಆವಿರ್ಭಾವವಾಗಿದೆ. ಮಧುಕೈಟವರೇ, ಹೇಳಿದ ಮಾತಿನಂತೆ ಪ್ರಾಣವನ್ನು ನೀವೇನೋ ಕೊಡುವುದಕ್ಕೆ ಸಿದ್ಧರಾಗಿದ್ದೀರಿ. ಜಲಗಾಣದ ಸ್ಥಿತಿಯಲ್ಲಿ ನಿಮ್ಮ ಪ್ರಾಣವನ್ನು ನಾನು ಪಡ್ಕೊಳ್ಬೇಕು ಎನ್ನುವುದು ನಿಮ್ಮ ಬಯಕೆ. ಆದರೆ ಕೊನೆಯದಾಗಿ ಕೇಳುತ್ತೇನೆ, ನಿಮ್ಮ ಬದುಕಿನ ಕೊನೆಯ ಆಸೆ ಏನು? ಸ್ವಾಮಿ, ನಿನ್ನ ಪಾದದರ್ಶನ ಮಾಡಿದ ಮೇಲೆ ಬೇರೆ ಆಸೆ ಏನಿರುವುದಕ್ಕೆ ಸಾಧ್ಯತೆ ಇದೆ? ಬೇಡ ಸ್ವಾಮಿ, ಈ ಭವದ ಬಂಧನದ ಅವಶ್ಯಕತೆ ನಮಗಿಲ್ಲ. ಶಾಶ್ವತವಾದಂತಹ ಸುಖ ಮೋಕ್ಷ ನಿನ್ನ ಪಾದದರ್ಶನದಿಂದ ನಮಗೆ ಸಿಗುತ್ತದೆ. ಹಾಗೆಂದು ನಮ್ಮ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಈ ಪ್ರಪಂಚದಲ್ಲಿ 4 ಜನ ಈ ನಿಮ್ಮ ಹೆಸರನ್ನು ಹೇಳುವ ಹಾಗೆ ಏನಾದರೂ ಆದರೆ ನಮ್ಮೊಂದು ಜೀವನಕ್ಕೆ ಸಾರ್ಥಕತೆ ಇತ್ತು. ಸರಿಯಪ್ಪ, ಹುಟ್ಟಿನಿಂದ ಸಾವಿನವರೆಗೆ ಎಷ್ಟು ಸಮಯ, ಎಷ್ಟು ಕಾಲದವರೆಗೆ ಒಬ್ಬ ಬದುಕಿದ ಎನ್ನುವುದು ಪ್ರಧಾನವಲ್ಲ. ಆ ಬದುಕಿನ ಅವಧಿಯಲ್ಲಿ ಏನು ಸಾಧಿಸಿದ, ಏನು ಶೋಧಿಸಿದ, ಲೋಕಕ್ಕೆ ಏನನ್ನು ಬೋಧಿಸಿದ, ಅದು ಮುಖ್ಯವಾದದ್ದು. ಆದ್ದರಿಂದ ನಿಮ್ಮ ಕೀರ್ತಿಯು ಶಾಶ್ವತವಾಗಿ ಉಳಿಬೇಕೆನ್ನುವುದನ್ನು ನೀವು ಬಯಸಿದ್ದೀರಿ. ಅದರಂತೆ ನಡೆಸಿಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಯಾವ ರೂಪದಲ್ಲಿ ಎನ್ನುವುದು ನಿಮ್ಮ ಅರಿವಿಗೆ ಬರುವುದು ಬೇಡ, ಪ್ರಪಂಚಕ್ಕೆ ಗೊತ್ತಾದರೆ ಸಾಕು. ನೀವು ಕೊಟ್ಟ ಮಾತಿನ ಹಾಗೆ ನೀರಿಲ್ಲದ ಸ್ಥಳದಲ್ಲಿ ಪ್ರಾಣವನ್ನು ಪಡೆದುಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ. ಪದ್ಮಾಸನ ಬದ್ಧನಾಗಿ ಅದೇ ಆಲದ ಎಲೆಯ ಮೇಲೆ ಕೂತಿರ್ತೇನೆ. ನನ್ನ ಜಂಗಿಯಲ್ಲೇ ನಿಮ್ಮ ಪ್ರಾಣವನ್ನು ಒಪ್ಪಿಸಿ. ಏನು ತಿರಿಸಿ ಬೆಸರನು ನಾಭಿ ಕಮಾಲದಿ ಮೆರವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ನಮ್ಮ ಬಿರುದು ಶಾಶ್ವತವಾಗಿ ಉಳಿಯಬೇಕು ಎನ್ನುವ ಇಚ್ಛೆಯನ್ನು ಅಭಿವ್ಯಕ್ತ ಮಾಡಿದಂತಹ ಮಧುಕೈಟವರ ಬಿರುದನ್ನು ಉಳಿಸುವುದಕ್ಕಾಗಿ ಅವರ ರಕ್ತಮೇಧಸ್ಸನ್ನೇ ಮಿಶ್ರಣಗೊಳಿಸಿ ಮೇದಿನಿಯ ನಿರ್ಮಾಣವನ್ನು ಮಾಡಿದ್ದೇನೆ. ಮುಂದೆ ಎಲ್ಲಿಯವರೆಗೆ ಈ ಮೇದಿನಿ ಉಳಿಯುತ್ತದೋ ಅದು ಮಧುಕೈಟವರ ದೇಹದಿಂದ ಸಿದ್ಧವಾದದ್ದು ಎನ್ನುವುದರಿಂದ ಇವರು ಕೀರ್ತಿಶೇಷರಾಗುತ್ತಾರೆ. ಮೊದಲೇ ನನ್ನೊಳಗೆ ಸೇರಿದ್ದಂತಹ ಹರನು ಹೊರಬಂದವನಿದ್ದಾನೆ, ಅಹಂಕಾರಿಯಾಗಿದ್ದಂತಹ ಬ್ರಹ್ಮನೂ ಹೊರಬಂದಿದ್ದಾನೆ. ಸೃಷ್ಟಿ ಕಾರ್ಯವನ್ನು ಮಾಡುವುದಕ್ಕೆ ಕಟಿಬದ್ಧನಾಗಿ ಬ್ರಹ್ಮ ನಿಂತಿದ್ದಾನೆ, ಪಾಲನೆ ಮಾಡುವುದಕ್ಕೆ ನಾನೂ ಸಿದ್ಧನಿದ್ದೇನೆ, ಲಯಗೊಳಿಸುವುದಕ್ಕೆ ಹರನೂ ಸಿದ್ಧನಿದ್ದಾನೆ. ಹೀಗೆ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳು ಸುಸಾಂಗವಾಗಿ ನೆರವೇರುವ ಹಾಗೆ ಪರಾತ್ಪರ ಸ್ವರೂಪೆಯನ್ನೇ ಧ್ಯಾನಿಸಿ ನಮ್ಮ ಉಜ್ಜುಗಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ.